ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಜಾಯ್ನ್ ಆಗಿದ್ದಾರೆ. ಇಟ್ನಾಳ್ ಸರ್ ನಮಸ್ಕಾರ. ನಮಸ್ಕಾರ. ನಾವು ಈ ಹಿಂದೆ ಕೂಡ ಚರ್ಚೆ ಮಾಡಿದ್ದೀವಿ ಬಿಜೆಪಿ ಒಳಗಿನ ಭಿನ್ನಮತ ಬಣ ಬಡಿದಾಟದ ಬಗ್ಗೆ. ಬಟ್ ಈಗ ಬಣ ಆಗಿ ಉಳಿದಿದ್ಯಾ ಅನ್ನೋದೇ ದೊಡ್ಡ ಪ್ರಶ್ನೆ. ಇಂಡಿವಿಜುವಲ್ ಫೈಟ್ ಆಗಿ ಪರಿವರ್ತನೆ ಆಗ್ಬಿಟ್ಟಿದ್ಯಾ ಅಂತ. ಏನಾಗ್ಬಿಟ್ಟಿದೆ ಅಂದ್ರೆ ಈಗ ಮುಖ್ಯವಾಗಿ ವಿಜೇಂದ್ರ ಅವರನ್ನ ಅಧ್ಯಕ್ಷ ಮಾಡಿದ್ದು ವಿಜೇಂದ್ರ ಇಡೀ ಪಕ್ಷದ ಒಂದು ರೀತಿಯ ಪ್ರಶ್ನಾತೀತ ನಾಯಕ ಅಂತ ಆ ಒಂದು ಕ್ರೈಟೀರಿಯಾ ಮೇಲೆ ಮಾಡಿರ್ಲಿಲ್ಲ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದು ಯಡಿಯೂರಪ್ಪನವ್ರನ್ನ ಸಮಾಧಾನಗೊಳಿಸೋದಕ್ಕೆ. ಯಾಕಂದ್ರೆ ಯಡಿಯೂರಪ್ಪನವರ ನಾಯಕತ್ವ ಇಲ್ಲದೇನೆ ಅವರು ಕಳೆದ ವರ್ಷ 2023 ಚುನಾವಣೆಯನ್ನ ಹೀನಾಯವಾಗಿ ಸೋತಿದ್ರು ಪಕ್ಷದಲ್ಲಿ. ಮತ್ತೆ ಯಡಿಯೂರಪ್ಪನ ಒಂದು ರೀತಿಯ ಟಾರ್ಗೆಟ್ ಮಾಡಿ ಅವ್ರನ್ನ ಮೂಲೆ ಗುಂಪು ಮಾಡಿದ್ರು. ಈ ತರ ಆ ಒಂದು ತಪ್ಪಿಗೆ ಏನಂತಾರೆ ಅದಕ್ಕೆ ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ಆಸ್ ಎ ಕಾಂಪೆನ್ಸೇಟರಿ ಮೂವ್ ಇದು ವಿಜೇಂದ್ರ ಅವರನ್ನ ಅಧ್ಯಕ್ಷನ ಮಾಡಿದ್ರು. ಬಟ್ ಸಮಸ್ಯೆ ಏನಾಗುತ್ತೆ, ವಿಜೇಂದ್ರ ಇಸ್ ನಾಟ್ ಯಡಿಯೂರಪ್ಪ. ಹಾಗಿರುವಾಗ ವಿಜೇಂದ್ರ ಅಧ್ಯಕ್ಷ ಆದ್ಮೇಲೆ ಅಲ್ಲಿ ಅನೇಕ ಹಿರಿಯರು ಇದ್ರಲ್ಲ ನಂಬರ್ 2 ಲೆವೆಲ್ ಅಲ್ಲಿ. ಆ ನಂಬರ್ 2 ಲೆವೆಲ್ನ ನಾಯಕಗಳೆಲ್ಲರೂ ಅಸಮಾಧಾನ ಆಗೋದು ಸಹಜನೇ. ಆದ್ರೆ ಯಾವಾಗ ಯತ್ನಾಳ್ ತರದ ನಾಯಕರುಗಳು ಸಾರ್ವಜನಿಕವಾಗಿನೇ ಪಕ್ಷದ ಒಳಗಿನ ರಾಜಕೀಯ ಅನೇಕ ಆರೋಪಗಳನ್ನ ಯತ್ನಾಳ್ ಬಿಜೆಪಿಯನ್ನು ಟೀಕೆ ಮಾಡಿದಷ್ಟು ಬಹುಶಃ ಕಾಂಗ್ರೆಸ್ ಆಗ್ಲಿ ಬೇರೆ ಯಾವುದೇ ಪಕ್ಷ ಅಷ್ಟು ಟೀಕೆ ಮಾಡಿಲ್ಲ. ಅಷ್ಟು ಟೀಕೆಯನ್ನ ಯತ್ನಾಳ್ ಅವರೇ ಮಾಡ್ತಾರೆ. ಅದನ್ನ ಯಾವ್ದನ್ನು ಗಮನಕ್ಕೆ ತಗೊಳ್ಳದೇನೆ, ಅದ್ಯಾವ್ದನ್ನ ಒಂದು ಸಮನ್ವಯವನ್ನು ಸಾಧಿಸದೇನೆ ಈ ಅಗರ್ವಾಲ್ ಬಂದ್ರು ಹೋದ್ರು. ಕೊನೆಗೆ ಏನಾಗಿದೆ ಈಗ, somewhere ವಿಜೇಂದ್ರ ಹ್ಯಾಸ್ ಫೇಲ್ಡ್ ಟು ಹೋಲ್ಡ್ ಹಿಸ್ ಫ್ಲಾಕ್ ಟುಗೆದರ್. ತಮ್ಮ ಒಂದು ಆ ಸಂಘಟನೆಯನ್ನ ಒಟ್ಟಾಗಿ ನಡೆಸ್ಕೊಂಡು ಹೋಗೋದ್ರಲ್ಲಿ ಮೇಲ್ನೋಟಕ್ಕೆ ಕಾಣೋ ತರನೇ ಹಿ ಹ್ಯಾಸ್ ಫೇಲ್ಡ್. ಈಗ ನೋಡಿ, ಇವತ್ತು ಸುಧಾಕರ್ ಮಾತಾಡೋ ರೀತಿ ಆಗ್ಲಿ, ವಿಶ್ವನಾಥ್ ಮಾತಾಡೋ ರೀತಿ ಆಗ್ಲಿ, ಇಟ್ ಇಸ್ ಗಾನ್ ಬಿಯಾಂಡ್ ದಟ್. ಈಗ ಬೀದಿ ಜಗಳ ತರ ಕಾಣ್ತಾ ಇದೆ ನಮ್ಗೆ. ಒಂದು ಬನ ಸಂಘರ್ಷ ಮತ್ತು ಬನ ಬಡಿದಾಟಗಳು ಅನೇಕ ಪಕ್ಷದಲ್ಲಿ ಇರ್ತವೆ, ಎಲ್ಲ ಪಕ್ಷದಲ್ಲಿ ಇರ್ತವೆ. ಅದು ಕಾಂಗ್ರೆಸ್, ಸಂಸ್ಥಾ ಕಾಂಗ್ರೆಸ್ ಮತ್ತು ಇಂದಿರಾ ಕಾಂಗ್ರೆಸ್ ಜೊತೆ ಅಲ್ಲಿಂದ ಶುರು ಆಗಿ ಕೊನೆಗೆ ಇಲ್ಲಿಗೆ ಬಂದು ನಿಂತಿದೆ. ಬಟ್ ಅವೆಲ್ಲ ಇರ್ತದೆ. ಬಟ್ ಯಾವಾಗ ಒಂದು ಬನ ಸಂಘರ್ಷಗಳು ಒಂದು ಅಧಿಕಾರಕ್ಕೋಸ್ಕರ ಅಥವಾ ಯಾವ್ದೊಂದು ಹುದ್ದೆಗೋಸ್ಕರನೋ ಒಳಗೊಳಗೆ ಪಕ್ಷದ ವೇದಿಕೆಯಲ್ಲಿ ಇರುವಾಗ ಒಂದು ತರ ಇರ್ತದೆ. ಇದು ಮಾಧ್ಯಮದಲ್ಲಿ ಈ ತರ ಬಂದು ಒಬ್ಬರನ್ನೊಬ್ರು ಏಕವಚನದಲ್ಲಿ ಬೈದಾಡಿಕೊಳ್ಳೋದು, ವಿಶ್ವನಾಥ್ ಸುಧಾಕರ್ಗೆ ಆತರ ಮಾತಾಡೋದು, ಯತ್ನಾಳ್ ಇವರಿಗೆ ಬಚ್ಚ ಅನ್ನೋದು, ಇದೆಲ್ಲ ಏನನ್ನ ತೋರಿಸುತ್ತೆ ಅಂದ್ರೆ ಪಾರ್ಟಿ ವಿತ್ ಡಿಫರೆನ್ಸ್ ಹ್ಯಾಸ್ ಲಾಟ್ ಆಫ್ ಡಿಫರೆನ್ಸಸ್ ಇನ್ ಇಟ್ ಸೆಲ್ಫ್. ಇಟ್ನಾಳ್ ಸರ್, ನಿಮ್ಮ ಸಹನೆ ನನ್ನ ಜೊತೆಯಲ್ಲಿ ಇರಲಿ. ಖುದ್ದು ಇವತ್ತು ಈ ಜಿಲ್ಲಾಧ್ಯಕ್ಷರ ಆಯ್ಕೆ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ BP ಹರೀಶ್ ಅವರು ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್ ಸರ್ ನಮಸ್ಕಾರ. ನಮಸ್ಕಾರ. ಈಗ ನೀವು ಹೇಳಿದ್ರಿ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ಒಂದ್ ರೀತಿಯಲ್ಲಿ ಏಕಪಕ್ಷೀಯ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಹೇಳಿ. ಬಟ್ ವಿಜಯೇಂದ್ರ ಅವರು ಹೇಳ್ತಾರೆ ಜಿಲ್ಲಾವಾರು ಎಲ್ಲಾ ಪ್ರಮುಖರನ್ನ ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ಜಿಲ್ಲಾವಾರು ಎಲ್ಲಾ ಪ್ರಮುಖರ ಅಭಿಪ್ರಾಯವನ್ನ ಸಂಗ್ರಹಿಸಿ 3 ಹೆಸರನ್ನ ಹೈಕಮಾಂಡಿಗೆ ಕಳಿಸಿದ್ವಿ. ಇಲ್ಲಿ ವಿಜಯೇಂದ್ರ ಪಾತ್ರ 0 ಅಂತ ಹೇಳಿ. ಯಾರದ್ ನಂಬೋದು ಮಾತು, ನಿಮ್ಮದ್ದ ವಿಜಯೇಂದ್ರ ಅವರದ್ದ? ಅಲ್ಲ, ದಾವಣಗೆರೆದು ಮೀಟಿಂಗೇ ನಡೆದಿಲ್ವಲ್ಲ, ಯಾಕೆ ಕಳಿಸ್ಲಿಕ್ಕೆ ಎಲ್ಲಿ ಸಾಧ್ಯ? ನಾನು ಶಾಸಕ ಇದ್ದೀನಿ, ನನಗೆ ಕರೆದಿಲ್ಲ. ಮಾಜಿ ಕೇಂದ್ರ ಸಚಿವ GM ಸಿದ್ದೇಶ್ವರಿಗೆ ಕರೆದಿಲ್ಲ. ಲೋಕಸಭಾ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರಿಗೆ ಕರೆದಿಲ್ಲ. ಮೀಟಿಂಗೇ ನಡೆದಿಲ್ಲ. ಅದು ಯಾಕೆ ವಿಜಯೇಂದ್ರ ಅವರು ಹತಾಶರಾಗೋ ಅಥವಾ ರಾಜ್ಯದ BJP ನಡೆಸಲಿಕ್ಕೆ ಆಗದೆ ಇದ್ದಿದ್ದಕ್ಕೋ ಏನೋ, ಅವರು ಒಂದು ರೀತಿ ಎಲ್ಲ ಜಿಲ್ಲೆಗಳಲ್ಲೂ ಇದೇ ರೀತಿ ಮಾಡಿದ್ದಾರೆ. ಎಲ್ಲೂ ಕೂಡ ಸರಿಯಾದಂಥ ಮೀಟಿಂಗ್ ನಡೆದಿಲ್ಲ. ಅವ್ರಿಗೆ ಮುಂದೆ ರಾಜ್ಯಾಧ್ಯಕ್ಷರಾಗಲಿಕ್ಕೆ ಯಾರು ಬೆಂಬಲ ಕೊಡ್ತಾರೋ ಅವ್ರನ್ನ ನೇರವಾಗಿ ಜಿಲ್ಲಾಧ್ಯಕ್ಷನಾಗಿ ಅವ್ರು ನೇಮಿಸಿರ್ತಕ್ಕಂಥದ್ದು. ಈಗ ನಿಮ್ಮ ಪಕ್ಷದಲ್ಲಿ ಹರೀಶ್ ಸರ್ ಪ್ರತಿಯೊಂದು ಹುದ್ದೆಯನ್ನ ನೇಮಕ ಮಾಡುವಾಗ್ಲೂ ಕೂಡ ಅದರದ್ದೇ ಆದ ನಿಯಮಗಳಿದೆ. ವಿಜಯೇಂದ್ರ ಅವರು ಒನ್ ಸೈಡೆಡ್ ಆಗಿ ನಿರ್ಧಾರ ಕೈಗೊಂಡ್ಬಿಟ್ರೆ ಹೈಕಮಾಂಡ್ ಅದಕ್ಕೆ ಸಮ್ಮತಿ ಸೂಚಿಸ್ಬಿಡುತ್ತಾ? ಆಶ್ಚರ್ಯ ಆಗ್ತದೆ. ಹೈಕಮಾಂಡಿಗೆ ಏನು ಗೊತ್ತಿದೇನೋ ಗೊತ್ತಿಲ್ವೋ, ಇದೊಂದು ಪಿತೂರಿ ಇಷ್ಟು ಮಾಡಿದ್ರು ಕೂಡ ಹೈಕಮಾಂಡಿಗೆ ಗೊತ್ತಾಗಿಲ್ಲ ಅಂದ್ರೆ ನನಗೆ ಆಶ್ಚರ್ಯ ಆಗ್ತದೆ. ಈಗಿನ ಪರಿಸ್ಥಿತಿಯಲ್ಲಿ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಏನೇ ನಡೆದ್ರು ಕೂಡ ಗೊತ್ತಾಗ್ತಕ್ಕಂಥ ಈ ಕಾಲದಲ್ಲಿ ವಿಜಯೇಂದ್ರ ಅವ್ರು ಮಾಡಿರ್ತಕ್ಕಂಥ ಈ ಕರ್ನಾಟಕ BJP ಜಿಲ್ಲಾಧ್ಯಕ್ಷರ ನೇಮಕ ವಿಚಾರವಾಗಿ ಗೊತ್ತಿಲ್ಲ ಅಂದ್ರೆ ನನಗೆ ನಂಬಕ್ ಆಗ್ತಾನೆ ಇಲ್ಲ.
ಬಟ್ ಹರಿ ಸರ್, ರಾಜಕೀಯದಲ್ಲಿ ನನಗೆ ಅನುಭವ ಇಲ್ಲ, ಬಟ್ ರಾಜಕೀಯ ಸುದ್ದಿಗಳನ್ನು ವಿಶ್ಲೇಷಣೆ ಮಾಡಿ ಇರುವ ಅಲ್ಪ ಅನುಭವದಲ್ಲಿ ಪ್ರಶ್ನೆ ಕೇಳ್ತಿದ್ದೀನಿ, ತಪ್ಪಿದ್ರೆ ಕ್ಷಮಿಸ್ಬಿಡಿ. ಈಗ ಹೈಕಮಾಂಡ್ಗೆ ಗೊತ್ತಿದ್ದು ವಿಜಯೇಂದ್ರ ಅವರಿಗೆ ಬೆಂಬಲ ಕೊಡ್ತಾ ಇದೆಯಾ? ಮುಂದೆ ಮತ್ತೊಮ್ಮೆ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗ್ಲಿಕ್ಕೆ ಬೇಕಾದ ಗ್ರೌಂಡ್ ಸೆಟ್ ಮಾಡ್ಲಿಕ್ಕೆ ಹೀಗೇನಾದ್ರೂ ಆಗ್ತಿದ್ಯಾ ಅಂತ ಹೇಳಿ? ಇಲ್ಲ, ರಾಜ್ಯದ ಬಹುತೇಕ ಹಿರಿಯ ರಾಜಕಾರಣಿಗಳು ಇವತ್ತು ವಿಜಯೇಂದ್ರ ಅವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರ ಜೊತೆ ಯಾರೂ ಇಲ್ಲ. ಅವ್ರ ಜೊತೆ ಇರ್ತಕ್ಕಂಥವ್ರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ವಿರೋಧವಾಗಿ ಯಾರು ಕೆಲಸ ಮಾಡಿದ್ದಾರೆ, ಅವರು ತಮ್ಮ ಅಸ್ತಿತ್ವವನ್ನು ಉಳಿಸ್ಲಿಕ್ಕೋಸ್ಕರವಾಗಿ ಇವತ್ತು ಅವರು ವಿಜಯೇಂದ್ರ ಅವರು ಹಿಂದಿದ್ದಾರೆ. ಪಕ್ಷಕ್ಕೆ ಪ್ರಾಮಾಣಿಕವಾಗಿ ದುಡಿದವ್ರು ಯಾರಿದ್ದಾರೆ ಅವ್ರ ಹಿಂದೆ? ಇವತ್ತು ಅವ್ರ ಪರವಾಗಿ ಅಶೋಕ್ ಮಾತಾಡ್ತಾರ, ಬೊಮ್ಮಾಯಿ ಅವ್ರು ಮಾತಾಡ್ತಾರ, ಸುಧಾಕರ್ ಅಂತೂ ನೇರವಾಗಿ ವಿರೋಧ ಪಡಿಸಿದ್ರು. ಅಶ್ವಥ್ ನಾರಾಯಣ ಎಲ್ಲೋದ್ರು? ಸುನೀಲ್ ಕುಮಾರ್ ಯಾಕೆ ಪ್ರಧಾನ ಕಾರ್ಯದರ್ಶಿ ಸ್ಥಾನ ನನಗೆ ಬೇಡ ಅಂತ ಬಿಟ್ರು? ಅಧ್ಯಕ್ಷರ ಕಾರ್ಯವೈಖರಿ ಬಗ್ಗೆ ಇಡೀ ರಾಜ್ಯದ ಪ್ರಮುಖರಿಗೆ ಎಲ್ಲರಿಗೂ ಬಿಡಿ, ಯತ್ನಾಳ್ ಅವರು, ಬಿ.ಪಿ. ಹರೀಶ್ ಅವರು, ಲಿಂಬಾವಳಿ ಅವರು, ನಾವು ಅವ್ರನ್ನ ಪ್ರಾರಂಭದಿಂದ ಖಂಡಿಸ್ತಿದ್ದೀವಿ. ಆದರೆ ಉಳಿದಿರ್ತಕ್ಕಂಥ ನಾಯಕರು ಸದಾನಂದ ಗೌಡ್ರು ಯಾಕೆ ಯಾರು ಅವ್ರ ಪರವಾಗಿ ಮಾತನಾಡ್ತಿಲ್ಲ? ಇದನ್ನ ಅರ್ಥ ಮಾಡ್ಕೋಬೇಕು ಹೈಕಮಾಂಡು. ನಿಜವಾಗ್ಲೂ ವಿಜಯೇಂದ್ರ ಅವರು ಅಸಮರ್ಥರಿದ್ದಾರೆ. ಆಯ್ತು, ಅಸಮರ್ಥರು ಅನ್ನೋದನ್ನ ಇನ್ನೊಂದು ಸ್ವಲ್ಪ ವಿಶ್ಲೇಷಣೆ ಮಾಡ್ಬೋದಾ? ಯಾಕೆ ಅಸಮರ್ಥರು? ಕೇವಲ ಯಡಿಯೂರಪ್ಪ ಅನ್ನೋ ಅವರ ಮಗ ಅನ್ನೋ ಕಾರಣಕ್ಕೆ ಹುದ್ದೆ ಸಿಕ್ಬಿಡ್ತು ಅನ್ನೋ ಬಗ್ಗೆ ಅಸಮಾಧಾನನ, ಅಥವಾ ಅಧ್ಯಕ್ಷರಾದ್ಮೇಲೆ ಅವ್ರು ನಡ್ಕೊಳ್ತಿರೋ ವರ್ತನೆ ಬಗ್ಗೆ ಅಸಮಾಧಾನನ ನಿಮ್ಗೆ? ಅವರು ಅಧ್ಯಕ್ಷ ಆದ್ಮೇಲೆ ಅವರು ಮುಖ್ಯಮಂತ್ರಿ ಆಗ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿದ್ರು. ಅವ್ರು ಹಿಂದಿರ್ತಕ್ಕಂಥವ್ರು ಹಾಗೆ, ನೀವು ಮುಂದಿನ ಮುಖ್ಯಮಂತ್ರಿಗಳು ಅಂತೇಳಿ ಜೊತೆಗಿರ್ತಕ್ಕಂಥವ್ರು ಆಗ್ಲೇ ಅವ್ರ ಖಾತೆ ಕೂಡ ಹಂಚ್ಕೊಂಡ್ಬಿಟ್ಟಿದ್ದಾರೆ, ಯಾರ್ಯಾರಿಗೆ ಯಾವ ಖಾತೆ ಅಂತೇಳಿ. ಹಾಗಾಗಿ ಅವ್ರಿಗೆ ಈಗ ರಾಜ್ಯಾಧ್ಯಕ್ಷ ಚುನಾವಣೆ ಬಂದಿರತಕ್ಕಂಥದ್ದು ನುಂಗಲಾರದ ತುತ್ತ ಆಗಿದೆ. ಹಾಗಾಗಿ ಅವ್ರು ಏನ್ ಮಾಡ್ತಿದೆ ಅಂತೇಳಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು GM ಸಿದ್ದೇಶ್ವರ್ ಅವರು ದಾವಣಗೆರೆ ಜಿಲ್ಲೆಯಲ್ಲಿ, ನಾನು ಪ್ರಾರಂಭದಿಂದ ಲೋಕಸಭಾ ಚುನಾವಣೆಯಲ್ಲಿ ನೀವು ವಿರೋಧ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳ್ತಿದ್ದೀನಲ್ಲ, ಒಮ್ಮೆನಾದರೂ ಪಕ್ಷದ ರಾಷ್ಟ್ರೀಯ ನಾಯಕರಾಗಲಿ ರಾಜ್ಯದ ನಾಯಕರಾಗಲಿ ಯಾಕೆ ನೀವು ಈ ರೀತಿ ಹೇಳ್ತೀರಾ ಹರೀಶ್ ಅವರೇ, ಸಿದ್ದೇಶ್ವರೇ ಅಂತ ಕೇಳ್ತಾ ಇಲ್ವಲ್ಲ? ಒಂದು ಮೀಟಿಂಗಲ್ಲೂ ಕೇಳಿಲ್ವಲ್ಲ? ನಾನು ಮೊನ್ನೆ ಶಾಸಕಾಂಗ ಸಭೆಯಲ್ಲಿ ಅಗರ್ವಾಲ್ ಅವ್ರಿಗೆ ಹೇಳಿದೆ, ಎಲ್ಲ ಲೋಕಸಭಾ ಕ್ಷೇತ್ರದ ಚುನಾವಣೆ ಬಗ್ಗೆ ನೀವು ಎಲ್ಲರೊಂದಿಗೆ ಚರ್ಚೆ ಮಾಡಿದ್ರಿ, ಆದರೆ ದಾವಣಗೆರೆದು ಯಾಕೆ ನೀವು ಚರ್ಚೆ ಮಾಡಿಲ್ಲ ಅಂತ ಕೇಳಿದಾಗ ಅಗರ್ವಾಲ್ ಅವರು ಹೌದು, ದಾವಣಗೆರೆದು ಆಗಲಿಲ್ಲ, ಅದು ತಪ್ಪಾಗಿದೆ. ಒಮ್ಮೆ ಮೀಟಿಂಗ್ ಕರೆದಂಥ ಸಂದರ್ಭದಲ್ಲಿ ಲಾಲ್ಕೃಷ್ಣ ಆದ್ವಾನಿ ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗ್ಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.